ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ರಾಹುಲ್ ಗಾಂಧಿಯವರು ಮತ ಕಳ್ಳತನ ಹೆಂಗೆ ಆಗ್ತದೆ ಅನ್ನೋದನ್ನು ಮಾದೇಪುರ ನಿಮಗೆ ಗೊತ್ತಿದೆ, ಕರ್ನಾಟಕದ್ದು ಒಂದು ರಾಜ್ಯ ವಿಧಾನಸಭೆಯ ಕ್ಷೇತ್ರ. ಅದರ ಮೂಲಕ 1,250,000 ಓಟ್ಗಳು ಕಳ್ಳತನ ಆಗಿದ್ದಾವೆ ಅನ್ನೋದು ಆರೋಪ ಮಾಡಿದರು. ನೀವು ನೋಡಿದ್ದೀರಿ, ಅದನ್ನು ಸಾಕ್ಷಿ ಸಮಿತಿ ಹೇಳಿದ್ದೀರಿ. ಅದನ್ನು ಅದಕ್ಕೆ ಉತ್ತರನೂ ಕೊಡ್ತಾ ಬಂದರು. ನಿನ್ನೆ ವಿಶೇಷವಾಗಿ ನಮ್ಮ ಚುನಾವಣಾ ಆಯುಕ್ತರು ಸಭೆಯನ್ನು ನಡೆಸಿ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡಿ ಈ ಆರೋಪ ತಪ್ಪು, ಸುಳ್ಳು, ಇದು ಮಾಡಿದ್ದಕ್ಕೆ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡಲಿ, ನಮಗೆ ಪ್ರಮಾಣ ಎಲ್ಲಾಗ್ಯದ ಅಂತೇಳಿ. ಇಲ್ಲಪ್ಪ ಅಂದ್ರೆ ಕ್ಷಮೆ ಕೇಳಿ ಅಂತೇಳಿ ಆಯೋಗದ ಜ್ಞಾನೇಶ್ವರ್ ಅವರು, ಮುಖ್ಯ ಎಲೆಕ್ಷನ್ ಅಧಿಕಾರಿ, ಇವತ್ತು ಸವಾಲಾಗ್ತಾ ಇದ್ದಾರೆ ರಾಹುಲ್ ಗಾಂಧಿಯವರಂತೂ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾದ್ರೆ ಸೂಕ್ಷ್ಮವಾಗಿ ಏನಪ್ಪ ಅಂದ್ರೆ, ಅವರು ಉತ್ತರ ಕೊಡುವ ಪ್ರತಿ ಕ್ಷಣದಲ್ಲೂ ಆಗಿದ್ದನ್ನು ಇಂಡೈರೆಕ್ಟ್ಲಿ ಒಪ್ಪಿಕೊಳ್ತಾ ಹೋಗ್ತಾ ಇದ್ದಾರೆ. ಹೌದು, ಕೆಲವು ಕಡೆ ಆಗಿರ್ಬೋದು, ಹಿಂದಿನ ಅವರು ಯಾವ ಕ್ಷೇತ್ರದಲ್ಲಿದ್ದರೂ ಅದನ್ನು ತೆಗೆದುಕೊಳ್ಳಾದ ಹೆಸರು ಕಡಿಮೆ ಮಾಡಲಾರ್ದು ಹೋಗಿರ್ಬೋದು, ಉಳಿದವು ಅಂಥವು ಕೆಲವೊಂದು ಅಂತೇಳಿ. ಅದಕ್ಕೆ ನೀವು ಏನಪ್ಪ ಅಂತಂದ್ರೆ, ಒಂದು ಕೃಷಿಕ ಬುದ್ಧಿ ಉಪಯೋಗ ಮಾಡಿಕೊಂಡು ಅಥವಾ ತಂತ್ರಜ್ಞಾನದಿಂದ ಆ ಒಂದು ಹೆಸರನ್ನ ಹೊಡೆದಾಗ ಅಥವಾ ಎಪಿಕ್ ನಂಬರ್ ಹೊಡೆದಾಗ ಎಷ್ಟು ಜನ ಬರ್ತಾರೆ ಅದು ನೋಡಿ ನೀವು ಡಿಲೀಟ್ ಮಾಡಬೇಕಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ ಅವ್ರಿಗೆ. ಅದನ್ನು ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲೆಕ್ಷನ್ದಲ್ಲೇ ಒಳಗೆ ಏನೇನು ಆಗ್ತದೆ, CCTV ಆಗಿರ್ಬೋದು, ಇಲೆಕ್ಷನ್ ನಡೆಯುವಂಥದ್ದು, ಮತದಾನ ಸಂದರ್ಭದಲ್ಲೇ CCTV ಆಗಿರ್ಬೋದು, ಅಥವಾ ಇನ್ನುಳಿದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ 17C ಫಾರ್ಮ್ಗಳನ್ನ ಯಾಕೆ ಕೊಡೋದಿಲ್ಲ ಅನ್ನೋದಕ್ಕೆ, ಇಲ್ಲ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಜಾರಿಗೆ ಉತ್ತರ ಕೊಡೋದನ್ನು ನಾವು ಎಲ್ಲ ಗಮನಿಸಿದಾಗ, ಇದೇ ಕಾಲಕ್ಕೆ ಈ ಚುನಾವಣಾ ಆಯೋಗದಿದ್ದು ಕೆಲವೊಂದು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಹೋಗಿಲ್ಲ. ಇದು 2019 ಒಂದು ಕೋರ್ಟ್ ಡಿಸಿಷನ್ ಆಗಿತ್ತು. ಅವ್ರ ಖಾಸಗಿತನ ಉಲ್ಲಂಘನೆ ಆಗ್ತದೆ, ಅದಕ್ಕೆ ನಾವು ಇದ್ದಂಥ ಮತದಾರ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗಿಲ್ಲ, ಅಥವಾ ಅದು ಬಿಡುಗಡೆ ಮಾಡಿದ್ರು ನೀವು ಕೇಳಬೇಕಾಗಿತ್ತು. ಮೊದಲು ನಾವು ಅದು ಟೈಮಿಗೆ ಕೊಟ್ಟಿರ್ತೀವಿ, ನಿಮ್ಮ ಪಕ್ಷವು ಬಂದು ಕೇಳಬೇಕು, ತೆಗೆಸ್ಬೇಕು ಅನ್ನೋದು ಇನ್ನೂ ಮಾತಾಡಿದ್ದಾರೆ. ಒಟ್ಟಾರೆ ಅವ್ರ ಅಭಿಪ್ರಾಯ ಏನಿತ್ತಪ್ಪ ಅಂತಂದ್ರೆ, ಈ ತೋರಿಸಲಾರದಕ್ಕೆ, ಅದು CCTV ಫೋಟೇಜಸ್ ಆಗಿರ್ಬೋದು, ಇನ್ನುಳಿದಾಗಿರ್ಬೋದು, ತೋರಿಸಲಾರದಕ್ಕೆ, ಮತಪಟ್ಟಿಯನ್ನು ಏನಪ್ಪ ಅದರಲ್ಲಿದ್ದಂಥ ಹೆಸರು ತೆಗಿಲಾರದಕ್ಕೆ ಅನೇಕ ಏನೇನು ಕಾರಣಗಳ ಸುಳ್ಳಿಸುತ್ತುವಂಥ ಕೆಲಸ ಮಾಡಿದ್ದಾರೆ. ಆದರೆ ಹೌದು, ಈ ನಮ್ಮ ರಾಹುಲ್ ಗಾಂಧಿಯವರು ಒಂದು ಎಷ್ಟರ ಮಟ್ಟಿಗೆ ಈ ಮತಗಳತನ ಆಗಿತ್ತು ಅನ್ನೋದಕ್ಕೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇದೇ ಕಾರಣಕ್ಕೆ ಅನುರಾಗ್ ಠಾಕೂರ್ ಅವರು, ನಿಮಗೆ ಗೊತ್ತದ, ಮಿನಿಸ್ಟರ್ ಅದ ಸೆಂಟ್ರಲ್ದಲ್ಲೇ, ಅವರು 6 ಕ್ಷೇತ್ರಗಳಲ್ಲಿ ತೋರಿಸಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತಗಳತನ ಮಾಡಿದ ಅನ್ನೋ ಆರೋಪ ಅವರು ಮಾಡಿದರು. ಇವತ್ತು ನೋಡಿದರೆ ನೋಟಿಸು ರಾಹುಲ್ ಗಾಂಧಿಯವ್ರಿಗೆ ಒಬ್ಬರಿಗೆ ಕೊಡ್ತಾ ಇದ್ದಾರೆ, ಜ್ಞಾನೇಶ್ ಅವರು. ಅದರ ನಂತರ ಅವ್ರು ಮಾಡಿದ್ದು ಇವ್ರಿಗೆ ಯಾಕೆ ಕೊಡ್ತಾರೆ ನೋಟಿಸ್ ಅನ್ನೋದು ನಮ್ಮ ರಾಹುಲ್ ಗಾಂಧಿಯವರ ಒಂದು ಪ್ರಶ್ನೆ. ಮತ್ತು ಯಾರಾದ್ರೂ ಪ್ರಶ್ನೆ ಹಾಕಿ ಆಗ್ತದೆ. ಹೌದು, ಅವ್ರಿಗೂ ತೋರಿಸಿರ್ಬಾರ್ದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡಪ್ಪ ಅಂದ್ರೆ ಅವರು ಕೊಡಬೇಕಾಗ್ತದೆ, ಇವರು ಕೊಡಬೇಕಾಗ್ತದೆ. ಈಗ ಇವರು ಹೇಳ್ತಾ ಇದ್ದಾರೆ ಕೊಡೋದು, ಅವ್ರನ್ನೂ ಕೇಳ್ರಿ ಅಂತೇಳಿ. ಇವು ಎರಡೂ ಗಮನಿಸಿದಾಗ ಏನಾಗ್ತದಪ್ಪ ಅಂದ್ರೆ, ಇಲ್ಲಿ ಮತಗಳತನ ಆಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದ್ರಿ ಏನೋ ಹೇಳೋದು ರಾಹುಲ್ ಗಾಂಧಿಯವ್ರಿಗೆಲ್ಲ ನೀವು ಕ್ಷಮಾ ಕೇಳ್ರಿ ಅಂತ ಹೇಳ್ತಾ ಇರ್ಬೋದು ಅವರು. ಮತ್ತು ರಾಹುಲ್ ಗಾಂಧಿಯವ್ರ ಹತ್ರ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ನಿಶ್ಚಿತದ ಅಂತೇಳಿ ಅವ್ರು ಮಾತಾಡೋದು, ವಾದ ಮಾಡೋದು ಅನ್ನಿಸ್ತದೆ. ಮತ್ತು ಉತ್ತರ ಕೊಡೋದು ಸಹಿತ ಕೆಲವೊಂದು ಉತ್ತರ ಕೊಟ್ಟಿಲ್ಲ, ಅದು ಕೊಡಬೇಕಾಗತ್ತೆ. ಖಾಸಗಿತನ ಉಲ್ಲಂಘನೆ ಆಗ್ತದೆ ಹಾಗೆ ಹೀಗೆ ಅಂತ ಎಸ್ಕೇಪಿಸಮ್ ಮಾಡೋಕ್ಕಿಂತಲೂ, ಅಥವಾ ದೇಶದ್ರೋಹ ಆಗ್ತದೋ ಮತ್ತೇನೋ ಆಗ್ತದೆ ಅನ್ನೋಂಥ ಕೆಲಸ ಮಾತಾಡೋಕ್ಕಿಂತಲೂ ನಾವು ಸತ್ಯ ಹೊರ ಬರಬೇಕಾಗಿದೆ. ಹಾಗೆಂದೂ ಇಲ್ಲೋ. ಅದೇ ಯಾಕೆ ಸ್ವತಃ ನಮ್ಮ BJPಯ ಅನುರಾಗ್ ಠಾಕೂರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 6 ಕಡೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತೇಳಿ. ಯಾರೋ ಮಾಡಿದ್ರೆ ಅಪರಾಧ ಅಲ್ಲ ಅದು. ಡೆವಲ್ ಓಟ್ ಆಗಿರ್ಬೋದು, 4 ಕಡೆ ಹೆಸರಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಮೋಸ ಮಾಡೋದು ಕೆಲಸಗಳಾಗಿರ್ಬೋದು. ಇವು ಯಾವ ಪಕ್ಷನೂ ಭಾಳ ಪ್ರಾಮಾಣಿಕ ಅಂತೇಳಿ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಮಾಡಿದಲ್ಲ, ಅದನ್ನು ತನಗೆ ಆಗಲಿ, ಇವರು ಮಾಡಲಿ, ಇಬ್ಬರದ್ದು ಆಗಲಿ, ಇಬ್ಬರನ್ನೂ ಕೇಳ್ರಿ ಅಂತ ಅನ್ನೋದು ಸಾಧಾರಣ ಜನರ ಅಭಿಪ್ರಾಯ. ಒಟ್ಟಾರೆಯಾಗಿ ಇಲೆಕ್ಷನ್ ಕಮಿಷನ್ ಇದ್ದಿದ್ದು ಪಾರದರ್ಶಕವಾಗಿ ಇಲೆಕ್ಷನ್ ಮಾಡ್ತಾ ಇಲ್ಲೇನೋ ಅನ್ನುವಂಥ ಸಂಶಯ ಏನು ಇತ್ತು, ಅದು ಕನ್ಫರ್ಮೇಷನ್ ಆಗಲಿಕ್ಕೆ ಅದಕ್ಕೆ ನೀವು ಸಾಕ್ಷಿ ಕೊಡ್ರಿ, ಇಲ್ಲ ಕ್ಷಮಾ ಕೇಳ್ರಿ ಅಂತೇನು ರಾಹುಲ್ ಗಾಂಧಿ ಕೇಳಿದ್ದಾರೆ. ಅವ್ರು ಸಾಕ್ಷಿ ಕೊಡಬೇಕಾಗಿದ್ದು ಅವ್ರ ಧರ್ಮ, ಈಗ ಕೊಡಬೇಕು. ಎಲ್ಲಿ ತೆಗೆದುಕೊಂಡ್ರು ಏನು ಅಂತೇಳಿ ಕೆಲವೊಂದು ಸೀಕನ್ನು ಹೈಡು ಮಾಡಿದ್ದಾರೆ. ಈಗ ಅದೇನು ಆದ ತಕ್ಷಣ ರಾಹುಲ್ ಗಾಂಧಿ ಹುಡುಕಿ ಹೊರಗೆ ತೆಗೆದ್ರು, ಅದು
ಅಂದ್ರೆ ಮತದಾರ ಪಟ್ಟಿ ಹೊಡೆದ ತಕ್ಷಣ ಸಹಜವಾಗಿ ಬಂದ್ಬಿಡುತ್ತೆ. ಎಪಿಕ್ ನಂಬರ್ ಹೊಡೆದ್ರೆ ಆ ಎಪಿಕ್ ನಂಬರ್ ಕೆಲವು ಕಡೆ ಒಂದು ಎಪಿಕ್ ನಂಬರ್ 3 ಕಡೆ 4-5 ಕಡೆ, ಅದೇ ಕಾಲಕ್ಕೆ ಒಂದು 5-6 ಕಡೆನೋ ಎಲ್ಲೇ ಕೂಡ ಒಬ್ಬನ ಹೆಸರುಗಳು ಒಂದೇ ಹೆಸರು. ಮತ್ತು ಒಂದೊಂದು ಮನೆಯಲ್ಲಿ ಸಣ್ಣ ಸಣ್ಣ ಮನೆಯಲ್ಲಿ 80-90 ಮಂದಿ ಹೆಸರುಗಳು ಒಳ್ಳೆ ಲಿಸ್ಟು. ಇವು ಯಾಕೆ ಉಳೋದು, ಹೆಂಗೆ ಉಳೋದು? ಇವು ಹೋಗ್ಬೇಕಾಯ್ತಲ್ಲ, ಮತ್ತು ಹೋಗೋಕ್ಕೊಂದು ವ್ಯವಸ್ಥೆ ಮಾಡ್ಬೇಕಲ್ರಿ. ಅದನ್ನು ಏದು ಸೆಕ್ರೆಟರಿ ಕಾಯ್ಬೇಕಾಗೈತಿ, ಕಾಯಿಸಿದ್ರೆ ಕಾಯ್ಬೇಕಾಗೈತಿ ಅಂತ ತಿಳ್ಕೊಂಡು ಉಳುಕ್ಕಿಂತಲೂ ಪ್ರಾಮಾಣಿಕವಾಗಿ ಅದು ಸ್ವಚ್ಛ ಮಾಡಬೇಕಲ್ಲ. ಒಂದು ಕಡೆ ಒಂದು ಓಟ್ ಆಯ್ತು, ಇನ್ನೊಂದು ಕಡೆ ಮಾಡ್ಕೊಳ್ಳೋ ಮುಂದೆ ಪಟ್ನ ಹೊರಗೆ ಬರಬೇಕಲ್ಲ. ಆ ಹೆಸರು ಅಥವಾ ಎಪಿಕ್ ನಂಬರ್ ಹೊಡೆದ ತಕ್ಷಣ ಬರಬೇಕಲ್ಲ, ಅದು ವ್ಯವಸ್ಥೆ ಆಗಬೇಕಲ್ಲ. ಇವತ್ತಿನ ಟೆಕ್ನಿಕಲಿ ಸಾಕಷ್ಟು ಮುಂದುವರೆದ. ಅಂದರೆ ಒಬ್ಬ ಒಂದೇ ಕಡೆ ಒಂದೇ ಓಟ್ ಇರುವಂಥ ವ್ಯವಸ್ಥೆ ಮೊದಲು ಆಗಬೇಕು. ಇದು ಇಲ್ಲಿ ಇದಪ್ಪ ಅಂದರೆ ಇದು ಒಪ್ಕೊಂಡಾಗ ಸ್ವತಃ ಯಾಕೆ ಕ್ಷಮೆ ಕೇಳಬೇಕು? ಇವತ್ತು ಯಾರೋ ಆಗಲಿ, ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ಇನ್ನೊಬ್ಬ ಅನುರಾಗ್ ಠಾಕೂರ್ ಅವರಾಗಿರ್ಬೋದು, ಇನ್ನೊಬ್ಬ ಮತ್ತೊಬ್ಬರು ಆಗಿರ್ಬೋದು, ಇದ್ದಿದ್ದೀನಿ ಸುಳ್ಳಿನ ಇದನ್ನು ಸ್ವಚ್ಛ ಮಾಡಬೇಕಾಗಿತ್ತು. ಇದನ್ನು ಸ್ವಚ್ಛ ಮಾಡಬೇಕಾಗಿದ್ದು ಕೆಲಸ ಕರ್ಮ. ನಮ್ಮ ಎಲೆಕ್ಷನ್ ಕಮಿಷನದ್ದು ಸಾಕಷ್ಟು ಪೇಮೆಂಟ್ ಇರ್ತದೆ, ಸಾಕಷ್ಟು ಅಧಿಕಾರಿಗಳು ಇರ್ತಾರೆ, ಇನ್ನೂ ಸಾಕಷ್ಟು ಬಳಸೋದು ಅನುಕೂಲ ಮಾಡಿಕೊಡ್ತಾರೆ. ಇವು ಯಾಕೆ ಕೊಡ್ತೇವೆ? ಎರಡೂ ಪಾರ್ಟಿಯವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ಮುಖವನ್ನು. ನೀವು ಎಲ್ಲಿ ತಪ್ಪು ಮಾಡಿದ್ರಿ, ಏನು ಯಾವ ರೀತಿ ಆಗಿದಾವೆ ಬೋಗಸ್ ಅಂತೇಳಿ. ಬೋಗಸ್ ಓಟ್ ಆಗಿರ್ಬೋದು, ರಿಗ್ಗಿಂಗ್ ಆಗಿರ್ಬೋದು, ಹಿಂದೆ ಆಗ್ತಾಯಿತ್ತು. ಇವತ್ತು ನೀವು ಬೋಗಸ್ ಮತದಾರ ಅದರಲ್ಲಿ ಆ ಬೋಗಸ್ ಮತದಾರ ಹೋಗಿ ನೀವೇನು ಮಾಡಿದ್ರಿ? ಅವ್ರು ಬಂದು ಹೇಳಬೇಕು, ಅವ್ರು ಬಂದು ಹೇಳಬೇಕು ಮಾಡಬೇಕು, ಅವ್ರ ಮೇಲೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀರಿ ಮತದಾರ ಮೇಲೆ. ಹಿಟ್ಟಿನವ್ರು ಒಂದು ಕಡೆ ಇಲ್ಲ ಮತದಾರ ನಾವು ರಕ್ಷಣೆ ಮಾಡ್ತೀವಿ, ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಮಾತಾಡ್ತೀರಿ. ಸಂವಿಧಾನ ಒಬ್ಬಗೆ 2 ಓಟ್ ಅಂತ ಎಲ್ಲದ? ಒಬ್ಬಗೆ 2 ಓಟ್ ಅಂದ್ರೆ ಸಂವಿಧಾನ ವಿರೋಧಿನ ಆತಲ್ರಿ ಅದು. ಸಂವಿಧಾನ ಏನದಪ್ಪ, ಒಬ್ಬರಿಗೆ 1 ಓಟು. ಅದು ಮಾಡ್ಬೇಕು, ಏನು ಮಾಡ್ಬೇಕಾಗಿದೆ? ಅದಕ್ಕೆ ಇರೋದು ಇವತ್ತು ಟೆಕ್ನಿಕಲ್ ಸಾಕಷ್ಟು ಮುಂದುವರೆದು ನಾವು ಅಲ್ಲಿ ಯಾಕೆ ಮಾಡಬಾರ್ದು? ನೀವು ನಮ್ಮ ಬುದ್ಧಿಮತ್ತೆ ಮಾಡಿಕೊಂಡು ಒಬ್ಬ ಹೆಸರಿನವರು ಅಥವಾ ಒಂದು ಎಪಿಕ್ ನಂಬರ್ದವರು 2-3 ಕಡೆ ಮಾಡೋದ್ರಿಂದ ಸಹಜವಾಗಿ ಒಂದು ಮತ ಒಬ್ಬಗೆ ಅನ್ನೋದು ಇದು ಪ್ರಜಾಪ್ರಭುತ್ವದ ವಿರೋಧಿನೂ ಹೌದು, ಜೊತೆಗೆ ಸಂವಿಧಾನ ವಿರೋಧಿನೂ ಹೌದು. ಅದಕ್ಕಾಗಿ ಇವತ್ತು ಮಾಡಬೇಕಾಗಿದ್ದು ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ ಒಬ್ಬ ಒಂದೇ ಓಟ್ ಆಗುವಂಥ ವ್ಯವಸ್ಥೆ ಮಾಡಬೇಕಾಗ್ಯದ. ಈ ಬೋಗಸ್ ಮತದಾನ ನಿಲ್ಲಿಸ್ಬೇಕಾಗ್ಯದ. ಇದು ಅದು ಹೇಳಿದ್ವಿ ನಿಮಗೆ ಈಗಾಗಲೇ ಅವ್ರು ಅನುಭವಿಸಿದ ಮಾತುಗಳು ಹೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಹೊಂದಿದ್ದಂಥದ್ದು ಕೇವಲ 4-5 ತಿಂಗಳಲ್ಲಿ 50 ಲಕ್ಷ 60 ಲಕ್ಷ 65 ಲಕ್ಷ, ಮೊನ್ನೆ 65 ಲಕ್ಷ ಡಿಲೀಟ್ ಮಾಡಿದಿರಿ. ಅಂದರೆ ಈಗ ಮಂಗಳವಾರ ಒಳಗೆ ಅಂದ್ರೆ ನಾಳೆ ಒಳಗಾಗಿನ ಅವುಗಳನ್ನೆಲ್ಲ ಪ್ರತಿಯೊಂದು ಬೂತ್ ಲೆವೆಲ್ದಲ್ಲೇ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಲೆವೆಲ್ದಲ್ಲೇ ಯಾರ್ಯಾರು ನೀವು ಡಿಲೀಟ್ ಮಾಡಿದಿರಿ, ಕಡಿಮೆ ಮಾಡಿದಿರಿ ಹೆಸರು, ಅವರೆಲ್ಲ ಹಚ್ಚಬೇಕಾಗಿದ್ದು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅಂದ್ರೆ ಇಲೆಕ್ಷನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಒಬ್ಬರಿಗೆ ಒಂದೇ ಮತ ಆಗುವಂಥ ವ್ಯವಸ್ಥೆ ಬರಬೇಕಾಗಿದೆ. ಅದು ಇಲ್ಲ ಅನ್ನೋದು ಈಗಾಗಲೇ BJP ಮತ್ತು ಕಾಂಗ್ರೆಸ್ ಇಬ್ಬರು ತೋರಿಸಿದ್ದಾರೆ. ಜೊತೆಗೆ ಇದನ್ನು ತೊಗೊಂಡಾಗ ಇವತ್ತು ಇಶ್ಯೂ ಮಾಡ್ತಾಯಿದ್ದಾರೆ. 65 ಲಕ್ಷ ಮತದಾರರು ಇಲ್ಲ ಪಾಪ ಯಾರದಲ್ಲಿ ಅಂದರೆ ಎಲ್ಲಿ ಹೋದ್ರು ಅವ್ರು ಯಾರು ಎಲ್ಲಿ ಅವರು ತೋರಿಸ್ಬೇಕು ಅನ್ನೋದು. ಮತ್ತು ಆಲ್ರೆಡಿ ಸುಪ್ರೀಂ ಕೋರ್ಟ್ ನಿಮಗೆ ಆರ್ಡರ್ ಮಾಡಿದೆ. ಈ ಒಂದು ನಮ್ಮ ಚುನಾವಣಾ ಆಯೋಗಕ್ಕೆ, ನೀವು ಚುನಾವಣಾ ಆಯೋಗದವರು ಕ್ಷಮೆ ಕೇಳ್ರಿ ಅನ್ನೋಕ್ಕಿಂತಲೂ ಈ ದೋಷ ಅದಾವೆ ನಿಮ್ಮಲ್ಲಿ, ಅದು ತಿದ್ದುಕೊಳ್ಳೋದು ಕೆಲಸ ಮಾಡಿರಿ. ಒಬ್ರಿಗೆ ಒಂದೇ ಮತ ಸಿಗುವಂಗೆ ಮಾಡಿದ್ರೆ ಎಲ್ಲಾದರೂ ಅದು ಪಟ್ನ ಮಷಿನ್ ಹೊಡೆದ ತಕ್ಷಣ ಈಗ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಎಲ್ಲ ಸಂಗ್ರಹ ಮಾಡಿದ ಹೆಸರು ಮತ್ತು ಎಪಿಕ್ ನಂಬರ್ ಹಾಕಿ ಕೊಡೋದ್ರಪ್ಪ ಅಂದ್ರೆ ಎಷ್ಟು ಬಂದುಬಿಡುತ್ತಲ್ಲ ರೀ. ಅದ್ರಾಗ ಅವ್ರು ಕೇಳ್ಕೊಂಡು ಯಾವ್ದು ಇಟ್ಕೊಳ್ಳೋದಪ್ಪ ಅಂತೇಳಿ ಅದು ಇಟ್ಕೊಂಡು ಹುಡುಗ ತೆಗೆದು ಬಿಡೋದು. ಮತ್ತು ಒಬ್ಬ ನಾಗರಿಕನ ಐಡೆಂಟಿಫೈ ಮಾಡೋದು ಅಥವಾ ಏನು ಇವತ್ತು ನೀವು 11 ಏನು ಡಾಕ್ಯುಮೆಂಟ್ಸ್ ಕೇಳಿದ್ರಿ ಆದರೆ ಓದ್ತಿದ್ರೆ ಆಯಿತು. ಅಂದರೆ ನಾಗರಿಕತ್ವ ಸಹಿತ ಕಡಿಮೆ ಮಾಡ್ತಾಯಿದ್ದೀನಿ ಅಂದರೆ ನೀನು ಬಿಹಾರದಲ್ಲಿ 65 ಲಕ್ಷ ಕಡಿಮೆ ಆಗಿದ್ದಾವೆ, ಆದರೆ 22 ಲಕ್ಷ ಜನ ಸಚ್ಚಿದ್ದಾರೆ ಅಂತ ಹೇಳಿದ್ರಿ. ಅದು ಒಂದರದಾಗ ಆಗಿಲ್ಲ, ಭಾಳ ದಿವಸದೈತಿ ನಾವು ಈಗ ಮಾಡಿದ್ವಿ ಅಂತ ಹೇಳಿದ್ರಿ. ಅಡ್ಡಿಲ್ಲ ಮಾಡಿದ್ರೆ ಒಪ್ಕೊಳ್ತಾ ಇದ್ದೀರಿ. ಇದ್ರೇನಪ್ಪ ಇದು ಮಾಡಿದಾಗ ರಾಹುಲ್ ಗಾಂಧಿಯವರು ಇದೆಲ್ಲ ಮಾಡಿದಾಗ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ, ಚುನಾವಣಾ ಆಯೋಗ ಮೇಲೆ ಅಟ್ಯಾಕ್ ಮಾಡಿದಾಗ ನೀವು ಅಲ್ಲಿ ಗದ್ದಲ ಮಾಡಿದಿರಿ, ಕಳ್ಳತನ ಮಾಡ್ಸೋಕೆ ಕಾರಣೀಭೂತ ನೀವು ಇದ್ದೀರಿ ಅಂತ ಅಂದಾಗ ನೀವು ಅನಿವಾರ್ಯವಾಗಿ ಸತ್ಯಗಳು ಒಪ್ಪೋದು ಬಂದ್ರಿ. ಈ ಮಾತು ಕ್ಷಮಾ ಕೇಳ್ರಿ ಅಂತ ಡಾಕ್ಯುಮೆಂಟ್ಸ್ ತೋರಿಸಿ ನೀವು ಹೇಳಿದಾನಲ್ಲ ಈಗಾಗಲೇ. ರಾಹುಲ್ ಗಾಂಧಿನೂ ಹೇಳಿದಾರೆ, ಸ್ವತಃ ಅನುರಾಗ್ ಠಾಕೂರ್ ಇಬ್ಬರು ಹೇಳಿದ್ದಾರೆ. ಮತ್ತೆ ಯಾಕೆ ಅವ್ರು ಕ್ಷಮೆ ಕೇಳಬೇಕಾಗಿದೆ? ದೋಷ ಇದ್ದಕ್ಕೇ ತಿದ್ದುಕೊಳ್ಳೋದಲ್ಲ ಅದು. ಮತ್ತು ಈಗ ಏನು ಕಟ್ ಮಾಡಿದ್ರಿ ನೀವು 65 ಲಕ್ಷ ಬಿಹಾರದಲ್ಲೇ, ಅವ್ರ ಲಿಸ್ಟ್ ಹಚ್ಚಿರಲ್ಲ ಕಡೆ ಯಾರು ಹೇಳಿದಾರೆ ಅಂತೇಳಿ ಅವ್ರ ಸಂಬಂಧಿಕರದ್ದು ಗೊತ್ತಾಗಲಿ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ. ಒಟ್ಟಾರೆಯಾಗಿ ಇಲೆಕ್ಷನ್ ಕಮಿಷನ್ನ ನಾನೊಬ್ಬ ಮತದಾರ ರಕ್ಷಕ ಅನ್ನೋ ತೋರಿಸೋಕ್ಕಿಂತಲೂ ತನ್ನ ದೋಷಗಳಿಲ್ಲದ ತಿದ್ದುಕೊಳ್ಳೋದು ಕೆಲಸ ಆಗಬೇಕು ಜ್ಞಾನೇಶ್ ಅವ್ರ ಕಡೆಯಿಂದ. ಇನ್ನೊಬ್ಬರು ಕ್ಷಮೆ ಕೇಳೋಗಿದ್ರು ಇವ್ರು ನಡೆದವಲ್ಲ ಗಡ್ಡೆಲ್ಲ ಸುಳ್ಳೇನಪ್ಪ ಅಂತೇಳಿ. ಅದು ಯಾರು ಲಾಭ ಆಗ್ತದೆ ಆಗ್ತದೆ. 2 ಬುದ್ಧಿವಂತ ಪಾರ್ಟಿಗಳು ಇದ್ದಾವೆ. ಇಲ್ಲಿದ್ದಂಥ ಈ ದೇಶದ ಎಲ್ಲ ಪಾರ್ಟಿಗಳು ಬುದ್ಧಿವಂತರದಾರಲ್ಲಿ. ಅವರೆಲ್ಲ ತಮಗೆ ಬೇಕಾಗಿದ್ದರೆ ಸರಿ, ತಮ್ಮ ಬೇಡಾದ್ರು ತಪ್ಪು.
ಇವತ್ತು ರಾಹುಲ್ ಗಾಂಧಿ ಅವರು ಮಾಡಲಿ, ಇನ್ನೊಬ್ಬ ಅನುರಾಗ್ ಠಾಕೂರ್ ಮಾಡಲಿ, ಬೇಡ ಸ್ವತಃ ಮೋದಿ ಅವರು ಮಾಡಲಿ, ಮೋದಿ ಅವ್ರ ಕ್ಷೇತ್ರದಲ್ಲೂ ಅನೇಕ ಬೋಗಸ್ಗಳು ಆಗಿದ್ದಾವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಭಾಳ ಪ್ರಮುಖ ಕೆಲಸ ಏನಪ್ಪ ಅಂತಂದ್ರೆ ಇವೆಲ್ಲ ಆರೋಪಗಳು ಮುಕ್ತ ಆಗ್ಬೇಕಲ್ಲ ನಮ್ಮ ಚುನಾವಣಾ ಆಯೋಗ. ಆ ದಿವಸ ಹೆಜ್ಜೆ ಇಡಬೇಕು ವಿನಃ ನಾವು ಸಜ್ಜನರದೀವಿ ಅವ್ರು ಉಳಿಸಬೇಕಾಗಿತ್ತು ಮಾಡಬೇಕು, ಇನ್ನೊಬ್ಬರನ್ನು ಹಾಕಿ ಓಡಿ ಹೋಗೋದಲ್ಲ. ಎಸ್ಕೇಪಿಸಮ್ ಅಂತೀವಿ ನಾವು ಅದಕ್ಕೆ, ಅದು ಆಗಬಾರ್ದು. ರಾಹುಲ್ ಗಾಂಧಿ ಅವರು ಇವತ್ತಂತಿ ಈಗಂತಿ ಬಿಹಾರದ ದೊಡ್ಡ ಚಳವಳಿ ಮಾಡ್ಲಿಕ್ಕೆ ಅದನ್ನು ಅದು ಹೊಸ ರೂಪ ಪಡ್ಕೊಳ್ಳಿಕ್ಕತ್ತದ. ಅದರಿಂದಾಗಿ ಏನಂತೀವಪ್ಪ ಅಂತಂದ್ರೆ ನಾವು ಇದನ್ನು ಇಬ್ಬರು ಜಗಳದ್ರೆ ಮೂರನೇ ಹಾನಿ ಅಂದಾಗ ಜನಸಾಮಾನ್ಯರಿಗೆ ಹಾನಿ ಆಗಲಿಕ್ಕತ್ತದ ಮತ್ತು ನಿಜವಾದ ಪ್ರಜಾಪ್ರಭುತ್ವ ಚಾಲನೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಿಶ್ಲೇಷಣೆ ಸಹ ಜನಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಅದೇನಾಗಲಿ ಒಟ್ಟಿನಲ್ಲೇ ಬಿಹಾರದಲ್ಲಿ ಅಕ್ರಮ ನಡೆಯೋದು ಬಿಡೋದಿಲ್ಲ ಅಂದರೆ ಸ್ಟ್ರೈಕ್ ರೂಪದಲ್ಲೇ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ನಮ್ಮ ತೇಜಸ್ವಿ ಯಾದವ್. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಚುನಾವಣಾ ಆಯೋಗವನ್ನು ತನ್ನ ಕ್ಲಾರಿಫಿಕೇಷನ್ ಕೊಡೋ ಪ್ರಯತ್ನ ಮಾಡಿದೆ. ಕ್ಷಮಾ ಕೇಳಲಿ ಅಂತ ಅವ್ರು ಕೇಳಿದ. ಕ್ಷಮಾ ಕೇಳುವಂಥ ಕೆಲಸ ಅವ್ರು ಮಾಡಿಲ್ಲ. ಇದರಲ್ಲೇ ಮತದಾರ ಪಟ್ಟಿಯಲ್ಲಿ ದೋಷ ಇರೋದನ್ನು ಎತ್ತಿ ತೋರಿಸಿದ್ದಾರೆ ಮತ್ತು ಒಬ್ಬರ ಹೆಸರು 3-4 ಕಡೆ ಇರೋದನ್ನು ಎತ್ತಿ ತೋರಿಸಿದ್ದಾರೆ. ಇದು ಸಂವಿಧಾನ ತಂತ್ರ ತಿದ್ದುಕೊಳ್ಳೋದು, ಚೇಂಜ್ ಮಾಡೋದು ಅವ್ರಿಗೆ ಬಿಟ್ಟಂಥ ವಿಷಯ ಮತ್ತು ಮಾಡಲೇಬೇಕಾಗಿದ್ದು. ಒಂದೇ ಓಟ್ ಎರಡಲ್ಲ, ಇದು ನೆನಪಿಡ್ಕೊಂಡು ಮಾಡಬೇಕು. ಆದರೆ ಇಲ್ಲೇ ಒಬ್ಬೊಬ್ಬ 4 ಓಟ 5 ಓಟ್ಗಳಿದ್ದಾವೆ, ಅದಕ್ಕೆ ತಡೆ ಆಗಬೇಕು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗರಡಿ ವಂದನೆಗಳು.